ಯಜುರ್ಮಂದಿರ ಅನ್ನೋದು ಬಾಬಾ ಅವರ ಖಾಸಗಿ ಕೋಣೆ, 2 ಅಂತಸ್ತಿನ ಸುಂದರ ಕಟ್ಟಡ. ಆದರೆ ಆ ಕಟ್ಟಡಕ್ಕೆ ಬಾಬಾ ಬದುಕಿರುವಾಗ ಕೂಡ ಎಲ್ಲರಿಗೂ ಪ್ರವೇಶ ಇರಲಿಲ್ಲ. ಎಲ್ಲವೂ ಗುಟ್ಟಾಗಿತ್ತು, ಸೀಕ್ರೆಟ್ ಆಗಿತ್ತು. ಬಾಬಾ ಅವರ ಖಾಸಗಿ ಕೋಣೆಗಂತೂ ಟ್ರಸ್ಟ್ನಿನ ಎಲ್ಲಾ ಸದಸ್ಯರಿಗೂ ಪ್ರವೇಶ ಇರಲಿಲ್ಲ. ಅದೊಂದು ರೀತಿ ಸೀಕ್ರೆಟ್ ರೂಮ್ ಆಗಿತ್ತು. ಯುಜುರ್ ಮಂದಿರ ಇದು ಬಾಬಾ ಅವರ ಖಾಸಗಿ ಕೋಣೆ. ಆ ಖಾಸಗಿ ಕೋಣೆಯನ್ನ ಟ್ರಸ್ಟ್ನ ಸದಸ್ಯರೆಲ್ಲ ಸಂಪೂರ್ಣವಾಗಿ ನೋಡಿದ್ದು ಗುರುವಾರ. ಯಾಕೆಂದ್ರೆ ಆ ಕಟ್ಟಡದೊಳಕ್ಕೆ ಯಾರಿಗೂ ಪ್ರವೇಶ ಇರಲಿಲ್ಲ. ಸಾಯಿಬಾಬಾ ಅವರ 2 ನೆಚ್ಚಿನ ಶಿಷ್ಯರು ಆ್ಯಂಡ್ ಸತ್ಯಜಿತ್, ಈ 3 ಮಾತ್ರ ಆ ಕೋಣೆಯೊಳಕ್ಕೆ ಎಂಟ್ರಿ ಇತ್ತು. ಮಿಕ್ಕವರು ಅಷ್ಟು ಸುಲಭವಾಗಿ ಹೋಗುವಂತಿರಲಿಲ್ಲ. ಯುಜುರ್ ಮಂದಿರ 2 ಅಂತಸ್ತಿನ ಸುಂದರ ಕಟ್ಟಡ. ಗ್ರೌಂಡ್ ಫ್ಲೋರ್ನಲ್ಲಿ ಅತಿಥಿಗಳು ಕುಳಿತುಕೊಳ್ಳಬಹುದಿತ್ತು. ಅದು ಕೂಡ ವಿವಿಐಪಿ ಅತಿಥಿಗಳಿಗೆ ಮಾತ್ರ ಪ್ರವೇಶ ಇರುತ್ತಿತ್ತು. ಮೇಲಿನ ಅಂತಸ್ತಿನಲ್ಲಿ ಬಾಬಾ ಇರ್ತಿದ್ರು. ಬಾಬಾ ಹಾಗೆಲ್ಲ ಕೆಳಗಿಳಿದು ಬರ್ತಾ ಇರಲಿಲ್ಲ. ವಿವಿಐಪಿಗಳ ದರ್ಶನಕ್ಕಾಗಿ ಮಾತ್ರ ಬಾಬಾ ಕೆಳಗಿಳಿಯುತ್ತಿದ್ರು. ಈ ಯುಜುರ್ ಮಂದಿರವನ್ನ ಕಟ್ಟಿದ್ದು 2001ರಲ್ಲಿ. ನಿರ್ಮಿಸಿದ್ದು L&T ಕಂಪನಿ. ಯುಜುರ್ ಮಂದಿರದ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ವಿಸಿಟರ್ಸ್ ಹಾಲ್ ಇದೆ. ಇದಕ್ಕೆ ಹೊಂದಿಕೊಂಡಂತೆಯೇ ಇನ್ನೊಂದು ವಿಶಾಲವಾದ ಕೋಣೆ, ಒಂದು ಡೈನಿಂಗ್ ಹಾಲ್ ಆ್ಯಂಡ್ ಕಿಚನ್ ಇದೆ. ಇವುಗಳಷ್ಟೇ ಅಲ್ಲದೆ 2 ಕೋಣೆಗಳಿವೆ. ಮೊದಲನೇ ಮಹಡಿಯಲ್ಲಿರೋದು 3 ಕೋಣೆಗಳು. ಅವುಗಳಲ್ಲಿ ಒಂದು ಕೋಣೆ ಬಾಬಾ ಅವರ ವಿಶ್ರಾಂತಿ ಗೃಹ. ಬಾಬಾ ಅವರು ಜೀವಂತವಿದ್ದಾಗ ಕೂಡ ಆ ಕೋಣೆಗೆ ಸತ್ಯಸಾಯಿ ಸಮಿತಿಯ ಪ್ರಮುಖ ಸದಸ್ಯರು ಹಾಗೂ ವಿವಿಐಪಿಗಳು ಗ್ರೌಂಡ್ ಫ್ಲೋರ್ನ ವಿಸಿಟರ್ಸ್ ಹಾಲ್ನಲ್ಲಿ ಕಾಯುತ್ತಿದ್ದರು. ಸಾಮಾನ್ಯ ಭಕ್ತರಿಗಂತೂ ಕಟ್ಟಡದ ಆಸುಪಾಸಿಗೂ ಪ್ರವೇಶ ಇರಲಿಲ್ಲ. ವಿವಿಐಪಿ ಭಕ್ತರನ್ನು ನೋಡೋಕೆ ಬಾಬಾ ಅವರೇ ಮೊದಲನೇ ಮಹಡಿಯಿಂದ ಕೆಳಗಿಳಿದು ಬರ್ತಾ ಇದ್ರು. ಸಾಯಿಬಾಬಾ ಅವರ ವಿಶ್ರಾಂತಿ ಕೋಣೆಯು ಐಷಾರಾಮಿಯಾಗಿತ್ತು. ಅಲ್ಲಿ ಇದ್ದ ಎಲ್ಲಾ ವಸ್ತುಗಳು ಚಿನ್ನ ಮತ್ತು ಬೆಳ್ಳಿಯ ವಸ್ತುಗಳಾಗಿದ್ದವು. ಬಾಬಾ ಬಳಸುತ್ತಿದ್ದ ಪ್ಲೇಟ್ಗಳು, ಗ್ಲಾಸ್ಗಳೆಲ್ಲ ಬಂಗಾರದವು. ಕೆಲವು ವಿವಿಐಪಿ ಭಕ್ತರಿಗೆ ಬಾಬಾ ಅವರೊಂದಿಗೆ ಊಟ ಮಾಡುವ ಸೌಭಾಗ್ಯ ಸಿಕ್ಕುತ್ತಿತ್ತು. ಬಾಬಾ ಅವರು ಕೆಳಗೆ ಬರುವುದಕ್ಕೆ ವಿಶೇಷ ಲಿಫ್ಟ್ ವ್ಯವಸ್ಥೆ ಇರುತ್ತಿತ್ತು. ಬಾಬಾ ಅವರ ಕೋಣೆಗೆ ಸತ್ಯಜಿತ್ ಮತ್ತು ಅವರ ಅಣ್ಣನ ಮಗ ರತ್ನಕುಮಾರ್ ಹಾಗೂ ಕೆಲವು ಆಪ್ತ ಶಿಷ್ಯರು ಬಾಬಾ ಅವರ ಕೋಣೆಗೆ ಪ್ರವೇಶಿಸ್ತಾ ಇದ್ರು. ಅದೇ ಕೋಣೆಯಲ್ಲಿ ಬಾಬಾ ಅವರು ಬಳಸುತ್ತಿದ್ದ ಹೇರ್ ಸ್ಪ್ರೇ, ಪರ್ಫ್ಯೂಮ್ಗಳು ಕೂಡ ಅದೇ ಕೋಣೆಯಲ್ಲಿರ್ತಿದ್ವು. ಅವು ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ದುಬಾರಿ ವಸ್ತುಗಳೇ. ಬಾಬಾ ಸರ್ವಸಂಗ ಪರಿತ್ಯಾಗಿಯೇನೂ ಆಗಿರಲಿಲ್ಲ. ಎಲ್ಲ ಸನ್ಯಾಸಿಗಳಂತೆ ಸರಳ ಜೀವನವನ್ನೇನೂ ನಡೆಸ್ತಾ ಇರಲಿಲ್ಲ. ಬಾಬಾ ಶ್ರೀಮಂತ, ಕೋಟ್ಯಾಧೀಶ, ಐಷಾರಾಮಿ ಜೀವನಾಕಾಂಕ್ಷಿಯಾಗಿದ್ದ ವ್ಯಕ್ತಿ. ಬಾಬಾ ಅವರ ಆಶ್ರಮಕ್ಕೆ, ಟ್ರಸ್ಟ್ಗೆ ಭಕ್ತರು ಚೆಕ್ ಆ್ಯಂಡ್ ಕ್ಯಾಶ್ 2 ಮಾದರಿಯಲ್ಲಿ ದೇಣಿಗೆ ನೀಡಬಹುದಾಗಿತ್ತು. ಆದರೆ ಈ ಯಾವ ವಿಷಯಗಳು ಪಾರದರ್ಶಕವಾಗಿರಲಿಲ್ಲ. ರಹಸ್ಯ ಕಾಪಾಡುವ ಸಲುವಾಗಿ ಇದನ್ನ ಗುಟ್ಟಾಗಿ ಇಡಲಾಗಿತ್ತು. ಹೀಗೆ ಹಲವು ವಿಷಯಗಳು ಯುಜುರ್ ಮಂದಿರದ ಸುತ್ತಲೂ ಗಿರಿಕಿ ಹೊಡೆಯುತ್ತಿವೆ. ಸದ್ಯಕ್ಕೆ ಯುಜುರ್ ಮಂದಿರದಲ್ಲಿ ಸಿಕ್ಕ ಸಂಪತ್ತನ್ನ ಪುಟ್ಟಪರ್ತಿಯಲ್ಲಿರುವ SBI ಬ್ಯಾಂಕ್ನಲ್ಲಿಡಲಾಗಿದೆ. ಯುಜುರ್ ಮಂದಿರದಲ್ಲಿ ಸಿಕ್ಕಿರುವ 11.56 ಕೋಟಿ ನಗದನ್ನು ಟ್ರಸ್ಟ್ ಹೆಸರಲ್ಲಿ ಪುಟ್ಟಪರ್ತಿಯ SBI ಬ್ಯಾಂಕ್ನಲ್ಲಿ ಪ್ರಶಾಂತಿ ನಿಲಯಂ ಖಾತೆಯಲ್ಲಿ ಠೇವಣಿ ಇಡಲಾಗಿದೆ. ಇನ್ನು ಯುಜುರ್ ಮಂದಿರದಲ್ಲಿ ಸಿಕ್ಕಿರುವ ಚಿನ್ನದ ಒಟ್ಟು ಮೌಲ್ಯ ಸುಮಾರು 20 ಕೋಟಿ. ಇದನ್ನು ಕೂಡ ಬ್ಯಾಂಕ್ನಲ್ಲಿ ಸೇಫ್ ಲಾಕರ್ನಲ್ಲಿಡಲಾಗಿದೆ. ಬೆಳ್ಳಿ ವಸ್ತುಗಳ ಮೌಲ್ಯ ಸುಮಾರು 1,60,00,000. ಇದು ಕೂಡ ಪುಟ್ಟಪರ್ತಿ SBIನ ಸೇಫ್ ಲಾಕರ್ ಸೇರಿದೆ. ಇನ್ನು ಬಾಬಾ ಅವರ ಖಾಸಗಿ ಕೋಣೆಯಾಗಿದ್ದ ಯುಜುರ್ ಮಂದಿರ ಇನ್ನು ಮುಂದೆ ಮ್ಯೂಸಿಯಂ ಆಗಲಿದೆ. ಆ ಮ್ಯೂಸಿಯಂನಲ್ಲಿ ಬಾಬಾ ಅವರಿಗೆ ಸೇರಿದ ಅಪರೂಪದ ವಸ್ತುಗಳನ್ನಿಡುವುದಾಗಿ ಟ್ರಸ್ಟ್ ಸದಸ್ಯರು ಘೋಷಿಸಿದ್ದಾರೆ. ಇದಿಷ್ಟು ಯುಜುರ್ ಮಂದಿರ, ಅಲ್ಲಿ ಸಿಕ್ಕ ವಸ್ತುಗಳ ಕಥೆಯಾದ್ರೆ, ಸಾಯಿಬಾಬಾ ಅವರ ಲಕ್ಷಾಂತರ ಕೋಟಿ ರೂಪಾಯಿಯ ಆಸ್ತಿಯ ನಿರ್ವಹಣೆ ಯಾರದ್ದು, ಬಾಬಾ ಉತ್ತರಾಧಿಕಾರಿ ಯಾರು ಅನ್ನೋದು ಇನ್ನೊಂದು ದೊಡ್ಡ ಕಥೆ. ಅದು ಕೂಡ ಸದ್ಯಕ್ಕೆ ಸೀಕ್ರೆಟ್. ಎಷ್ಟೆಲ್ಲ ರಹಸ್ಯಗಳಿಗೆ ಉತ್ತರ ಸಿಕ್ಕಿಲ್ಲ. ಆಗ್ಲೇ ಬಾಬಾ ಅವರ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋ ಪೈಪೋಟಿ ಕೂಡ ಶುರುವಾಗಿದೆ. ಆ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ.